ತೆರಿಗೆ ಭೂತ ಅನ್ನುವಂಥದ್ದು ರಾಜ್ಯದಲ್ಲಿ ಮುಂದುವರಿತಲ್ಲ ಇದೆ. ವ್ಯಾಪಾರಿಗಳಿಗೆ ಟ್ಯಾಕ್ಸ್ ನೋಟಿಸ್ ಶಾಕ್ ಕೊಟ್ಟಿದ್ದು, ಹಾಲು ಮಾರಾಟಗಾರರಿಗೂ ಕೂಡ ಶಾಕ್ ಕೊಟ್ಟಿದೆ ತೆರಿಗೆ ಇಲಾಖೆ. ನೋ ಯುಪಿಐ ಓನ್ಲಿ ಕ್ಯಾಶ್ ಅಂತ ವ್ಯಾಪಾರಿಗಳು ಇದೀಗ ಹಠ ಹಿಡಿದಿದ್ದಾರೆ. ಜುಲೈ 23-24ರಂದು ಬಂದ್ಗೆ ಕಾರ್ಮಿಕ ಪರಿಷತ್ ನಿರ್ಧಾರ ಕೂಡ ಮಾಡಿದೆ. ಈಗ ಬೇಕಾಬಿಟ್ಟಿ ನೋಟಿಸ್ ಕೊಟ್ಟವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೂಡ ಕೇಳಿಬಂದಿದ್ದು, ಸರ್ಕಾರದ ವಿರುದ್ಧ ಕಾರ್ಮಿಕ ಪರಿಷತ್ ಇದೀಗ ಸಿಡಿದೆದ್ದಿದೆ. ಇವತ್ತು ವಾಣಿಜ್ಯ ಇಲಾಖೆ ಮುತ್ತಿಗೆ ಹಾಕೋಕೆ ಪ್ಲಾನ್ ಮಾಡಿದ್ದಾರೆ. ಈಗ ಇದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ನೀವು ಚಿಕ್ಕ ಪುಟ್ಟ ಇದು ಹೆಂಗೆ ಗೊಂದಲ ಹೋಗ್ತಾ ಇದೆ ಅಂದ್ರೆ, ಈ ತರಕಾರಿ ಮಾರೋರು ಕೂಡ UPI ಇಂದ ಅಂದ್ರೆ ಈ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇದರಿಂದ ದುಡ್ಡು ಹಾಕಿಸ್ಕೊಳ್ತಾ ಇಲ್ಲ. ಆಮೇಲೆ 3-4 ವರ್ಷ ಒಟ್ಟಿಗೆ ಪೆಂಡಿಂಗ್ ಇಟ್ಕೊಂಡು ಈಗ ಏಕಾಏಕಿ ತಲೆ ಮೇಲೆ ಸೈಜ್ಗಳು ಎತ್ತಾಕ್ದಂಗೆ ನೀನು 1 ಕೋಟಿ ರೂಪಾಯಿ ಕಟ್ಟಬೇಕು, 40 ಲಕ್ಷ ಕಟ್ಟಬೇಕು ಅಂದ್ರೆ ಯಾರಿಗೆ ತಾನೇ ಹಾರ್ಟ್ ಅಟ್ಯಾಕ್ ಆಗಲ್ಲ ಹೇಳಿ. ಇದರಿಂದ ತುಂಬಾ ಗೊಂದಲ ಇದೆ. ಈಗ ಪ್ರೊಟೆಸ್ಟ್ ಕೂಡ ಮಾಡ್ತೀವಿ ಅಂತ ಇದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ. ನಂದಿನಿ ಹಾಲು ಅಂಗಡಿ ಇಟ್ಟಿರೋದು ನಮಗೆ ನೋಟಿಸ್ ಬಂದ್ಬಿಟ್ಟು 52,54,652 ರೂಪಾಯಿ ಬಂದಿದೆ ಸರ್. ನನ್ನ ಇನ್ಕಮೇ ಅಷ್ಟಿಲ್ಲ ಸರ್. ನಾನು ಒಂದು ದಿವಸಕ್ಕೆ 20-25 ಸಾವಿರ ವ್ಯಾಪಾರ ಮಾಡ್ತೀನಿ. ಅದು 20-25 ಸಾವಿರ ನಾನು ವ್ಯಾಪಾರ ಮಾಡಿದ್ರೆ ನನಗೆ ಸಿಗೋದೇ ಅಮ್ಮ ಅಂದ್ರೂ 2-2.5 ಸಾವಿರ ಅಷ್ಟೇ ಸರ್. ಅದರಿಂದ ನಾನು ಕರೆಂಟ್ ಬಿಲ್ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಡೈಲಿ ಖರ್ಚುಗಳಿರ್ತದೆ. ಅದನ್ನೆಲ್ಲ ನೋಡ್ಕೊಂಡು ನಾನು ಎಲ್ಲ ಇದು ಮಾಡ್ಕೊಂಡು ಇವಾಗ ನೋಡಿದ್ರೆ ಇಷ್ಟು ದೊಡ್ಡ ನೋಟಿಸ್ ಕಳಿಸೋರೆ. ನನಗೆ ಆಲ್ರೆಡಿ ವಾಟ್ಸಪ್ಪಲ್ಲಿ ಬಂದಿತ್ತು. ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಫೋನ್ ಬಂತು ನನಗೆ, ಈ ಥರ ಸರ್ ನಿಮಗೆ ನಾವು ನೋಟಿಸ್ ಕಳಿಸಿದ್ದೀವಿ, ನೀವೇನು ಅದಕ್ಕೆ ರಿಪ್ಲೈ ಮಾಡಿಲ್ಲ ಅಂತ. ಸೊ ನಾನು ಇದ್ಕೊಂಡು ಸರಿ ಇದೇನು ಫೇಕ್ ಇವರು ದಂಧೆ ಮಾಡ್ಕೊತಾರೆ. ಇದು ದಂಧೆ. ನಾನು ಇಷ್ಟೋ ತನಕ ಸರ್ಕಾರದ ವಿರುದ್ಧ ಮಾತಾಡಿಲ್ಲ. ನಾನು ಯಾಕೆ ಮಾತಾಡಿಲ್ಲ ಅಂದರೆ ಸರ್ಕಾರ ಇದನ್ನೇನಾದ್ರು ಬಗೆಹರಿಸ್ತದೆ ಅನ್ನೋದ್ರಿಂದ ಸರ್ಕಾರದಿಂದ ಮಾತಾಡಿಲ್ಲ. ಯಾಕಂದರೆ ಹಾಲು ಕೊಡೋ ವ್ಯಕ್ತಿಗಳ ಹತ್ರ ನಾವು ಕೇಳಬೇಕಂತ. ಆ ರೀತಿ ಸರ್ಕಾರದ ಪರವಾಗಿ ನಾನು ಮಾತಾಡಿಕೊಂಡು ಏನೋ ಒಂದು ಬಗೆಹರಿಸ್ತಾರೆ ಅಂದ್ಕೊಂಡೆ. ಇಲ್ಲ, ಇವರು ಸರ್ಕಾರ ಖಂಡಿತವಾಗಿ ಬಡವ ಜನರನ್ನ ಮುಳುಗಿಸ್ಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಾಗ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಹಾಲು ಡೈರಿ ಮಾಡಿದವರಿಗೆ ನೀವು ಕೊಟ್ಟಿದ್ರಿ, ಇದು ಕೊಟ್ಟಿದ್ರಿ, ಯಾವುದು ಅಂತ ಹೇಳಿದ್ರೆ ಹೂವು ಮಾರೋರಿಗೆ ಕೊಟ್ಟಿದ್ರಿ, ಮಟನ್ ಅಂಗಡಿಯವ್ರಿಗೆ ಕೊಟ್ಟಿದ್ರಿ. ಏನ್ರಿ ಇದು ನಿಮ್ಮದು? ಏನ್ರಿ ತೊಗೊಳಕ್ಕ ಆಡಳಿತ ನಿಮ್ಮದು? ನಿಮ್ಮ ಆಡಳಿತದಲ್ಲಿ ಏನು ಹಿಡ್ತಾನೆ ಇಲ್ವಾ? ಹಾಗಾದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಇವತ್ತು ಜನ ನನ್ನ ಆಫೀಸಿಗೆ 100 ಜನ ಬಂದಿದ್ದಾರೆ. ಇವತ್ತು 100 ಜನ ಬಂದ್ಕೊಂಡು ಹಣ ಬದುಕೋದೇ ಇಲ್ಲ ಅಂತಿದ್ದಾರೆ. ನನಗೆ ಎದೆನೋವು ಸ್ಟಾರ್ಟ್ ಆಗಿದೆ. ಈ ಟೆನ್ಷನ್ ತಾಳಕ್ಕಾಗದೆ ಎದೆನೋವು ಸ್ಟಾರ್ಟ್ ಆಗಿದೆ. ಅಂದರೆ ಅಷ್ಟು ಮಟ್ಟದಲ್ಲಿ ಇವತ್ತು ಜನ ಬಂದ್ಕೊಂಡು ತನ್ನ ಕಷ್ಟನ ಹೇಳ್ಕೊತಾ ಇದ್ದಾರೆ. ನನಗೆ ಆಗ್ತಾ ಇಲ್ಲ.